ಆರ್ಟಿಸ್ಟ್‌ಗಳ ಮಧ್ಯೆ ತುಂಬಾ ಬಾಂಡಿಂಗ್ ಕಡಿಮೆ ಇರುತ್ತೆ. ಬಟ್ ಕರ್ಣ ಬಂದು ಕಾಮೆಂಟ್ ಹಾಕಿ ನಿಮ್ಮ ಎಂಟ್ರಿ ಬಗ್ಗೆ ಅಪ್ರಿಶಿಯೇಟ್ ಮಾಡಿದಾಗ ಸೊ ನಿಮ್ಗೆ ಹೇಗನ್ಸುತ್ತೆ ಅದು? ಆಮ್, ನಮ್ ಇಂಡಸ್ಟ್ರಿ ಬಗ್ಗೆ ಜನರಲಿ ಮಾತಾಡ್ಬೇಕಾರೆ ಜೆಲಸಿ ಅನ್ನೋದು ಜಾಸ್ತಿ ಅಂತಾರೆ. ಅಂದ್ರೆ ಈಗ ಒಬ್ರು ಬೆಳೀತಿದ್ದಾರೆ ಅಂದ್ರೆ ಇನ್ನೊಬ್ರಿಗೆ ಅದಷ್ಟು ಇಷ್ಟ ಆಗೋದಿಲ್ಲ. ಬಟ್ ನಾನು ಇಲ್ಲಿ ಮಾತಾಡೋದಂದ್ರೆ ಕರ್ಣ ಆಗ್ಲಿ, ಕೀರ್ತನ ಅಂದ್ರೆ ಅಶ್ವಿನ್, ಕೀರ್ತನ, ರಜನೀಶ್ ಅವರ ದೇ ಸೀಮ್ ವೆರಿ ಪ್ಯೂರ್. ಅಂದ್ರೆ ಅವ್ರು ತೋರ್ಸೋ ಲವ್ ಇದೆಯಲ್ಲ, ಒಂಥರ ತುಂಬಾ ಈ ಮಕ್ಳಿಂದ ಒಂದು ಪ್ರೀತಿ ಬರುತ್ತಲ್ಲ, ಹಾ. ಆ ತರ ಒಂಥರ ನಿಷ್ಕಲ್ಮಶ ಪ್ರೀತಿ ಒಂಥರ ಅದು. ಸೊ ಏನೇ ಇರ್ಲಿ ಅವ್ರು ಯಾವಾಗ್ಲೂ ಸಪೋರ್ಟ್ ಮಾಡ್ತಾರೆ. ಅಥವಾ ಈಗ ಆ ಪ್ರೋಮೋಲ್ ಅವ್ರು ಇಲ್ದೇ ಇರ್ಬೋದು, ಆದ್ರೂ ಶೇರ್ ಮಾಡ್ತಾರೆ. ಯಾಕೆ ಲೈಕ್ ಓಕೆ ನಮ್ಮವ್ರು ನಾವೇ ಬೆಳ್ಸೋಣ, ಲೈಕ್ ಸಪೋರ್ಟ್ ಮಾಡೋಣ, ಆ ಒಂದು ಬುದ್ಧಿ ಇದೆಯಲ್ಲ, ಅದನ್ನ ಅವ್ರನ್ನ ಬೇರೆ ಕಡೆ ಅಂದ್ರೆ ದೇ ವಿಲ್ ಗ್ರೋ. ಅದು ಅಂದ್ರೆ ಜೆಲಸಿ ಇಲ್ದೆ ಕೆಲಸ ಮಾಡೋದಿದೆಯಲ್ಲ, ಅದು ಇಸ್ ಬ್ಯೂಟಿಫುಲ್ ಅದು. ಅಂಡ್ ನೀವೆಲ್ಲ ಕಾಮೆಂಟ್ಸ್ ನೋಡಿರ್ತೀರಾ, ಅವ್ರು 3 ಜನ ಕಾಮೆಂಟ್ ಹಾಕಿದ್ದಾರೆ. ಸೊ ಯಾ ಅಂದ್ರೆ ಅವ್ರಿಗೆ ದೇ ಲವ್ ಮೀ, ಐ ಲವ್ ದೆಮ್ ಅಷ್ಟೇ. ಓಕೆ ಮ್ಯಾಮ್, ವಿ ಲವ್ ಯು ಆಕ್ಚುಲಿ. ಥ್ಯಾಂಕ್ ಯು. ಓಕೆ ಮ್ಯಾಮ್, ತೆಲುಗುಲಿ ಪ್ರಾಜೆಕ್ಟ್ ಮಾಡಿದ್ದೀನಿ ಅಂತಂದ್ರಿ. ಹೌದು. ಅಲ್ಲಿನ ಇಂಡಸ್ಟ್ರಿಗೂ ಅಂದ್ರೆ ತುಂಬಾ ಮೋಸ್ಟ್ ಆರ್ಟಿಸ್ಟ್‌ಗಳೆಲ್ಲ ಅಲ್ಲೇ ಇರೋದು ನಮ್ಮ ಕನ್ನಡದವರು. ತುಂಬಾ ಜನನ್ನ ಲೀಡ್ ರೋಲ್ ಅಲ್ಲಿ ನೋಡ್ಬೋದು. ವಿಲನ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಕನ್ನಡ ಆರ್ಟಿಸ್ಟ್‌ಗಳನ್ನೇ ಅಪ್ರೋಚ್ ಮಾಡ್ತಾರೆ. ಸೊ ಏನ್ ಡಿಫರೆನ್ಸ್ ಅನ್ಸುತ್ತೆ ಇಲ್ಲಿಂದ ಅಲ್ಲಿಗೆ ಹೋಗಕ್ ಕಾರಣ ಏನ್ ಅನ್ಸುತ್ತೆ ನಿಮ್ಗೆ? ಸಿ ಡಿಫ್ರೆನ್ಸ್ ಅನ್ನಕ್ಕಿಂತ ನನ್ನ ಒಪಿನಿಯನ್ ಏನು ಅಂದ್ರೆ, ಈಗ ನಾವು ಆರ್ಟಿಸ್ಟ್, ಭಾರತ ದೇಶ ಇಡೀ ನಮ್ದು, ಭಾಷೆಗಳ ಹಲವಾರು. ಹಾ. ಆರ್ಟಿಸ್ಟ್ ಆದ್ರೆ ಭಾಷೆಯಿಂದ ನಾವು ಇನ್ನೊಂದ್ ಕಡೆ ಹೋಗಿ ಮಾಡ್ತೀವಿ. ಓಕೆ, ಮೇ ಬಿ ಇಲ್ಲಿ ಸಿಗದೇ ಇದ್ದ ಆಪರ್ಚುನಿಟಿ ನನಗೆ ಈಗ ಹೆಂಗ್ ಅನ್ಸತ್ತೆ ಅಂದ್ರೆ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಗ್ರೂಮ್ ಮಾಡಿ ಬಿಡ್ತಾರೆ. ಅವರು ಕರ್ಕೊಂಡು ಹೋಗಿ ಅಲ್ಲಿ ಮೇನ್ ರೋಲ್ಗಳು ಕೊಟ್ಕೊಂಡು ಹೋಗ್ತಾರೆ. ಸೊ ಪ್ರಾಬಬ್ಲಿ ಆಪರ್ಚುನಿಟಿಗೋಸ್ಕರ ಹೋಗ್ತಾರೆ. ದುಡ್ಡು ಇಸ್ ಆಲ್ಸೋ ಮೇ ಬಿ ಒನ್ ಆಫ್ ದ ಫ್ಯಾಕ್ಟರ್ಸ್. ಬಟ್ ನಾನೇನ್ ಹೇಳೋದು ಅಂದ್ರೆ, ನಮ್ಮ ಆರ್ಟಿಸ್ಟ್ ಆಗಿ ನಮ್ಮ ಆರ್ಟ್, ನಮ್ಮ ಕಲೆನ ನಾವು ಎಲ್ಲಾದ್ರೂ ಬಳಸ್ಕೋಬಹುದು. ಸೊ ಅದು ಇಲ್ಲೇ ಆಗ್ಬೇಕು ಅಂತ ಇಲ್ಲ, ಅದು ಬೇರೆ ಭಾಷೆಯಲ್ಲೂ ಆಗ್ಬೋದು. ಬಟ್ ಇಟ್ಸ್ ನಮಗೂ ಕೂಡ ಕನ್ನಡಿಗರು ಅಲ್ಲಿ ಬೆಳೀತಾ ಇದ್ದಾರೆ. ಹ್ಞೂ ಬೆಳೀತಾ ಇದಾರೆ. ಬಟ್ ಹಲವಾರು ಸತಿ ಮಾತುಗಳು ಬರತ್ತೆ. ಓ ನೀವು ಅಲ್ಲಿಗೆ ಹೋಗಿದ್ದೀರಾ, ನೀವು ಅಲ್ಲಿ ಮಾಡ್ತೀರಾ, ನಿಮಗೆ ಕನ್ನಡದ ಮೇಲೆ ಅಭಿಮಾನ ಇಲ್ಲ. ಅಭಿಮಾನ ಇಲ್ಲದೆ ಹೆಂಗಿರತ್ತೆ? ನಾವು ಹುಟ್ಟು ಬೆಳೆದಿದ್ದು, ನಾವು ಸ್ಟಾರ್ಟ್ ಮಾಡಿದ್ದಿಲ್ಲಿ. ಸೊ ಅಭಿಮಾನ ಅಂತೂ ಡೆಫಿನೆಟ್ ಆಗಿ ಇದ್ದೇ ಇರತ್ತೆ. ಬಟ್ ಇಟ್ ಈಸ್ ಆಲ್ಸೋ ಅನ್ ಅಚೀವ್ಮೆಂಟ್ ಫಾರ್ ಅಸ್. ಲೈಕ್ ಇನ್ನೊಂದು ಭಾಷೆ, ಒಂದು ಭಾಷೆನ ಕಲ್ತ್ಕೊಂಡು ನೀವು ಆಕ್ಟ್ ಮಾಡೋದಿದೆಯಲ್ಲ, ದಟ್ ಇಸ್ ಆಲ್ಸೋ ಅ ಚಾಲೆಂಜ್. ಇಲ್ಲಿ ನಮಗೆ ಕನ್ನಡ ಆದ್ರೆ ನಮ್ಮ ಮಾತೃಭಾಷೆ ಅದು. ಸೊ ಹೆಂಗಾರು ಈಸಿಯಾಗಿ ಬರುತ್ತೆ. ಪ್ರಾಬಬ್ಲಿ ಡೈಲೆಕ್ಟ್ಸ್ ಡಿಫ್ರೆಂಟ್ ಆಗಿರುತ್ತೆ. ಈಗ ಉತ್ತರ ಕರ್ನಾಟಕದವ್ರದ್ದು ಡೈಲೆಕ್ಟ್ ಡಿಫ್ರೆಂಟ್ ಆಗಿರುತ್ತೆ, ಇಲ್ಲ ಸೌತ್ ಕ್ಯಾನ್ರಾ ಅವ್ರದ್ದು ಡೈಲೆಕ್ಟ್ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಕಂಪ್ಲೀಟ್ಲಿ ಬೇರೆ ಲ್ಯಾಂಗ್ವೇಜ್ ನ ಕಲ್ತು ಆಕ್ಟ್ ಮಾಡೋದಿದೆಯಲ್ಲ, ಯಾಕಂದ್ರೆ ಇಂಟೋನೇಷನ್ ಅನ್ನೋದು ನಮಗೆ ಬರಬೇಕು. ಈಗ ನಾವು ಕನ್ನಡದಲ್ಲಿ ಹೆಂಗ್ ಮಾತಾಡ್ತೀವಿ ಅದೇ ತರ ನೀವು ಈಗ ಹೋಗಿ ಮಲಯಾಳಮಲ್ಲಿ ಮಾತಾಡಕ್ ಆಗೋದಿಲ್ಲ. ಸೊ ದಟ್ ಇಸ್ ಆಲ್ಸೋ ಅ ಚಾಲೆಂಜ್. ಸೊ ಆಸ್ ಅನ್ ಆರ್ಟಿಸ್ಟ್ ವಿ ಶುಡ್ ಚಾಲೆಂಜ್ ಅವರ್ ಸೆಲ್ಸ್ ಆಲ್ಸೋ ಇನ್ ಕೇಸ್ ಇಫ್ ವಿ ಗೆಟ್ ಅನ್ ಆಪರ್ಚುನಿಟಿ ಅಂತ. ಕರೆಕ್ಟ್ ತಾನೆ? ಕರೆಕ್ಟ್. ಅವಕಾಶ ಎಲ್ಲಾದ್ರೇನು ಬೆಳೆಯಕ್ಕೆ, ಆಡೋಕೆ ಒಂದೇ ಭಾಷೆ. ಎಕ್ಸಾಕ್ಟ್ಲಿ ಕರೆಕ್ಟ್. ಸೊ ಐ ವಾಸ್ ಗೋಯಿಂಗ್ ಟು ಸೇ, ನೀವ್ ಹೇಳಿದ ರೀತಿ ಅಲ್ಲ, ಬಟ್ ಬೇರೆ ತರ ಹೇಳಕ್ ಬಂದೆ. ಬಟ್ ನೀವು ಹೇಳಿ ಮುಗಿಸಿದ್ರಿ ಅದನ್ನ. ಅಷ್ಟೇ, ಅಣ್ಣವರೇ ಹೇಳ್ಬಿಟ್ಟಿದ್ದಾರೆ. ಓಕೆ ಮ್ಯಾಮ್, ಕಮಿಂಗ್ ಬ್ಯಾಕ್ ಟು ಕರಿ ಮನಿ. ಸೊ ಎಲ್ಲರೂ ಹೇಳ್ತಾ ಇದ್ರು ಬ್ಲ್ಯಾಕ್ ರೋಸ್ ಅಲ್ಲ, ಇದು ಕರಿ ರೋಸ್, ಕರಿ ಗುಲಾಬಿ ಕರಿ ಗುಲಾಬಿ ಅಂತ ಅನ್ಬೇಕು ಅಂತ. ಸೊ ಇನ್ನು ಬ್ಲ್ಯಾಕ್ ರೋಸ್ ಇಂದ ನಾವ್ ಏನೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ಯಾರೆಕ್ಟರ್ ಇಂದ? ಕರಿಮನಿಯಿಂದ ಏನೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ನಿಮ್ಮಿಂದ ಇನ್ನ ಏನೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ನಮ್ಮ ಕರಿಮಣಿ ಸೀರಿಯಲ್ ತಗೊಂಡ್ರೆ ಫ್ಯಾಮಿಲಿ ಡ್ರಾಮಾ, ರೋಮ್ಯಾನ್ಸ್, ಕರ್ಣ ಸಾಹಿತ್ಯ, ಅವ್ರ ಫಾಲೋವರ್ಸ್ ಅವ್ರೀಗ ರೊಚ್ಚಿಗೆದ್ದು ಬಿಡಿದಾರೆ. ಈ ಟ್ರ್ಯಾಕ್ ನ ನಿಲ್ಸಿ ನೀವು ಬ್ಲ್ಯಾಕ್ ರೋಸ್ ಬಿಡಿ, ನೀವು ಫಸ್ಟ್ ಕರ್ಣ ಸಾಹಿತ್ಯ ಅವ್ರದ್ದು ರೊಮ್ಯಾನ್ಸ್ ಕೊಡಿ ಅಂತ. ಸೊ ಅದು ಇನ್ನು ಹೆಚ್ಚೆಚ್ಚಿಗೆ ಬಂದೇ ಬರುತ್ತೆ. ಬ್ಲ್ಯಾಕ್ ರೋಸ್ದು ನಮ್ಮ ಪಾಡಿಗೆ ನಾವು ನಡೆಸ್ಕೊತಾ ಇರ್ತೀವಿ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ. ಸೊ ಇನ್ನು ಮುಂದೆ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದನ್ನ ವೀಕ್ಷಕರೇ ನೀವು ನೋಡ್ಬೇಕು. ನಾನಂತೂ ಬಾಯ್ ಬಿಡೋದಿಲ್ಲ. ಬಟ್ ಬ್ಲ್ಯಾಕ್ ರೋಸ್ ಕಡೆಯಿಂದ ಏನ್ ಸಿಗತ್ತೆ ಅನ್ನೋದು ನೀವು ಆಲ್ರೆಡಿ ಒಂದು ಝಲಕ್ ಸಿಕ್ಕಿದೆ ಎಲ್ಲರಿಗೂ. ಸೊ ಪ್ರಾಬಬ್ಲಿ ಇಂಟೆನ್ಸಿಟಿ ಸ್ವಲ್ಪ ಹೆಚ್ಚಾಗತ್ತಾ ಅಂತ. ಮತ್ತೆ ಫ್ಲಾಶ್ ಬ್ಯಾಕ್ ಸ್ಟೋರೀಸ್ ಏನಾದ್ರು ಇದೆಯಾ ಅಂತ?
ಅದೆಲ್ಲದಕ್ಕೂ ನೀವ್ ಹಿಂಗ್ ಕೇಳ್ಬಿಟ್ರೆ ಮತ್ತ ಅವ್ರು ಏನ್ ಸೀರಿಯಲ್ ನೋಡ್ತಾರೆ, ನಮ್ TRP ಹೆಂಗ್ ಬರತ್ತೆ? ಕ್ಯೂರಿಯಾಸಿಟಿ ಹುಟ್ಟಾಕನ ಅಂತ. ನೋಡ್ತಾ ಇರಿ. ಸೊ ಡೇ ಬೈ ಡೇ ಏನಾಗತ್ತೆ ಅಂತ ನೀವೇ ನೋಡ್ತಾ ಇರಿ. ಈಗಂತೂ ನಮ್ದೆಲ್ಲ ಸೀರಿಯಲ್ದು ಒಂದ್ ಏನೇನ್ ಎಲಿಮೆಂಟ್ಸ್ ಇದೆ ಒಂದೊಂದ್ ಝಲಕ್ ಸಿಕ್ಕಿದೆ ನಿಮ್ಮೆಲ್ಲರಿಗೂ. ಸಂಜೆ ಮಿಸ್ ಮಾಡ್ದೆ ನೋಡಿ ಕರಿಮಣಿ 6 ಗಂಟೆಗೆ ನಿಮ್ಮ ಮೆಚ್ಚಿನ ಕಲರ್ಸ್ ಕನ್ನಡದಲ್ಲಿ. ನೈಸ್ ಮ್ಯಾಮ್, ಖಂಡಿತ ನೋಡ್ತಾರೆ. ನೋಡದೇ ಇರೋರು ನೋಡ್ತಾರೆ. ಬ್ಲ್ಯಾಕ್ ರೋಸ್ ನ ಝಲಕ್ ನೋಡಕ್ಕೋಸ್ಕರನಾದ್ರೂ ನೋಡ್ತಾರೆ. ಬಟ್ ಈಗ ನಿಮ್ಮ ಒಂದು ಪರ್ಸನಲ್ ಲೈಫ್ಗೆ ಬರೋದಾದ್ರೆ, ಏನ್ ಮಾಡ್ಕೊಂಡಿದ್ರಿ? ಇವಾಗ ಆರ್ಟಿಸ್ಟ್ ಆಗಿದ್ದೀರಾ, ಬಟ್ ಆರ್ಟಿಸ್ಟ್ ಆಗೋಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರಿ? ಫ್ಯಾಮಿಲಿ ಬಗ್ಗೆ ಏನಾದ್ರು ಹೇಳೋದಾದ್ರೆ. ಸೊ ನಾನು ಓದಿದ್ದು ಸೈಕಾಲಜಿ. ಹ್ಮ್. ಸೊ ನನ್ನ ಮಾಸ್ಟರ್ಸ್ ಮುಗಿದ್ಮೇಲೆ ಐ ಹ್ಯಾವ್ ವರ್ಕ್ಡ್ ಇನ್ ಅ ರಿಹ್ಯಾಬ್ ಹ್ಮ್. ಫಾರ್ ರಿಹ್ಯಾಬ್ ಅಂದ್ರೆ ಬೇಸಿಕ್ಲಿ ಡಿ ಅಡಿಕ್ಷನ್ ಸೆಂಟರ್. ಐ ಹ್ಯಾವ್ ವರ್ಕ್ಡ್ ಇನ್ ಹಾಸ್ಪಿಟಲ್ಸ್. ಹ್ಮ್. ಸೊ ಅದನ್ನ ಮಾಡ್ಕೊಂಬಂದು ಮದ್ವೆ ಟೈಮಲ್ಲಿ ನನಗೆ ಇದು ಬೇಡ, ಇದು ಲೈಫ್ ನನಗೆ ಅಷ್ಟು ಒಂಥರ ಇಟ್ಸ್ ನಾಟ್ ಗಿವಿಂಗ್ ಮೀ ಒಂಥರ ಏನಂತಾರೆ ಅದನ್ನ, ಒಂದು ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ನನಗೆ. ಸೊ ನನ್ನ ಚಿಕ್ಕ ವಯಸ್ಸಿಂದನೇ ನಮ್ಮ ಅಮ್ಮ ನನಗೆ ಡಾನ್ಸಿಗೆ ಕರ್ಕೊಂಡು ಹೋಗೋರು. ಸೊ ಐ ಆಮ್ ಆಲ್ಸೋ ಅ ಟ್ರೈನ್ಡ್ ಕ್ಲಾಸಿಕಲ್ ಡಾನ್ಸರ್. ಸೊ ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ಮದ್ವೆಗಿಂತ ಮುಂಚೆ ಐ ಕ್ವಿಟ್ ಮೈ ಜಾಬ್. ಸೊ ಹಿಂಗೆ ಡಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದೆ. ಅಲ್ಲಿ ಒಂದು 2-3 ದಿನ ಅಷ್ಟೇ ವಾರದಲ್ಲಿ. ಮಕ್ಳು ಬರೋದು 1-2-3 ಡೇಸ್ ಅಲ್ವಾ ತಿಂಗಳಲ್ಲಿ, ಐ ಮೀನ್ ವಾರದಲ್ಲಿ. ಸೊ ತುಂಬಾ ಟೈಮ್ ಇದ್ದಂಗೆ ಅನ್ನಿಸ್ತು. ಅಲ್ಲಿ ಡಾನ್ಸ್ ಕ್ಲಾಸಲ್ಲಿ ಯಾರೋ ನೋಡ್ಬಿಟ್ಟು ನೀವು ಒಂದು ಆಡಿಷನ್ ಇದೆ ಕೊಡ್ತೀರಾ ಅಂದ್ರು. ಲೈಕ್ ಓಕೆ, ಯಾಕಂದ್ರೆ ನಾನು ಇದಕ್ಕಿಂತ ಮುಂಚೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೆ. ಸಿನ್ಸ್ ಮೈ ಹಸ್ಬೆಂಡ್ ವಾಸ್ ದ DOP ಫಾರ್ ದಟ್ ಮೂವಿ, ಮನೋಹರ್ ಜೋಶಿ ಅಂತ. ಸೊ ನಾನು ಅಲ್ಲೊಂದು ಚಿಕ್ಕ ಇದು ಒಂದು ಕ್ಯಾಮ್ರಾದ ಒಂದು ಐಡಿಯಾ ಇತ್ತು. ಸೊ ಆಡಿಷನ್ಗೆ ಹೋದೆ, ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಸೆಲೆಕ್ಟ್ ಆಗಲಿಲ್ಲ. ಆಮೇಲೆ ನೆಕ್ಸ್ಟ್ ಸೀರಿಯಲ್ ಮಾಡಿದೆ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಒನ್ ಥಿಂಗ್ ನನಗೆ ಏನು ರಿಯಲೈಸ್ ಆಯಿತು ಅಂದರೆ, ನನಗೆ ಕ್ಯಾಮ್ರಾ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಐ ಲವ್ ದ ಕ್ಯಾಮ್ರಾ. ನಾನು ಕ್ಯಾಮ್ರಾ ಮುಂದಿದ್ರೆ ನಾನು ಐ ಆಮ್ ವೆರಿ ಹ್ಯಾಪಿ. ಸೊ ಹಾಗೆ ಲೈಕ್ ಲಾಸ್ಟ್ ಟೈಮ್ ದಟ್ ಐ ಹ್ಯಾಡ್ ಮೆನ್ಷನ್ಡ್ ದಿಸ್ ಪ್ರೊಫೆಷನ್ ಸಮ್ಹೌ ನನ್ನನ್ನು ಚೂಸ್ ಮಾಡ್ತು ಅಂತ. ಸೊ ಲೈಕ್ ಹಂಗೆ ನಾನು ಇಂಡಸ್ಟ್ರಿಗೆ ಬಂದಿದ್ದು. ಹೋಪ್ಫುಲಿ ಹಿಯರ್ ಟು ಸ್ಟೇ. ಓಕೆ, ಫ್ಯಾಮಿಲಿ ಅಂದ ತಕ್ಷಣ ಒಂದು ಸಪೋರ್ಟ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ. ಸೊ ನನ್ನ ಹಸ್ಬೆಂಡ್ ಇದೇ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಅವ್ರಿಗೂ ನನಗೂ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅಂದರೆ ವಿ ನೋ, ಅಂದರೆ ಈಗ ಶೂಟಿಂಗ್, ಈಗ ಫಾರ್ ಎಕ್ಸಾಂಪಲ್ ಎಲ್ಲರ ಮನೆಯಲ್ಲೂ ರಾತ್ರಿ 12 ಗಂಟೆ ತನಕ ಶೂಟ್ ಮಾಡ್ತಾರೆ. ಎಷ್ಟು ದೂರ ಲೊಕೇಶನ್ನು ಅಂದರೆ ಒಂದು ಇಂಡಸ್ಟ್ರಿಲಿ ಇಲ್ದಿರೋರಿಗೆ ಅದು ತೊಂದರೆ ಆಗುತ್ತೆ. ಬಟ್ ಸಿನ್ಸ್ ಮೈ ಹಸ್ಬೆಂಡ್ ಇಸ್ ಇನ್ ದಿಸ್ ಇಂಡಸ್ಟ್ರಿ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಓಕೆ, ಇವಳು ಶೂಟಿಂಗ್ ಅಲ್ಲಿದ್ದಾಳೆ, ಓಕೆ ಇವಳು ಮುಗಿಸ್ಕೋತಾಳೆ ಬರ್ತಾಳೆ, ಓಕೆ ಡನ್. ಅವ್ರು ಶೂಟಿಂಗಿಗೆ ಹೋಗ್ತಾರೆ, ಅವ್ರು ಮುಗಿಸ್ಕೋತಾರೆ ಬರ್ತಾರೆ. ಹಾಗೆ ಅಂದರೆ ಫ್ಯಾಮಿಲಿ ಕೂಡ, ಅಂದರೆ ನನ್ನ ಇನ್ಲಾಸ್ ಆಗಲಿ ಅಥವಾ ನನ್ನ ಪೇರೆಂಟ್ಸ್ ಆಗಲಿ, ಲೈಕ್ ದ ವೆರಿ ಸಪೋರ್ಟಿವ್. ಅಂದರೆ ಹೌದಾ, ನೀನು ಇದು ಮಾಡ್ತೀಯಾ ಮಾಡು, ಖುಷಿಯಾಗಿರು, ಆ್ಯಸ್ ಲಾಂಗ್ ಆ್ಯಸ್ ನೀನು ಖುಷಿಯಾಗಿದೆಯಾ ಮಾಡು ಅಷ್ಟೇ. ಆ್ಯಂಡ್ ಎಟ್ ದಿ ಎಂಡ್ ಆಫ್ ದ ಡೇ ನಮಗೇನಪ್ಪ, ನಮಗೆ ಒಂದು ಸಪೋರ್ಟ್ ಅಂದರೆ ಏನು? ನೀನು ಇದನ್ನು ಮಾಡ್ತೀಯಾ ಮಾಡು, ಏನು ಮಾಡ್ತೀಯೋ ನೀನು ಅದ್ರಲ್ಲಿ ಸಕ್ಸಸ್ಫುಲ್ ಆಗು, ಅದು ಮ್ಯಾಟರು. ಈಗ ಪೇರೆಂಟ್ಸ್ ಹೇಳೋದು ಅಷ್ಟೇ, ನೀನು ಯಾವುದೇ ಫೀಲ್ಡಲ್ಲಿರು, ಯು ಶುಡ್ ಬಿ ಹ್ಯಾಪಿ, ಯು ಶುಡ್ ಫೈಂಡ್ ಸಮ್ ಕೈಂಡ್ ಆಫ್ ಸಕ್ಸಸ್ ಅಲ್ವಾ? ಸೊ ದಟ್ ಇಸ್ ಅಬೌಟ್ ಇಟ್. ಅಷ್ಟೇ. ಕೊನೆ ಪ್ರಶ್ನೆ, ಹೇಗಿದೆ ಮ್ಯಾಮ್ ಲೈಫ್? ನನ್ನನ್ನು ಇದನ್ನು ಎನಿ ಟೈಮ್ ಆಫ್ ದ ಡೇ ನೀವು ಕೇಳಿದ್ರೆ ಲೈಫ್ ಮಾತ್ರ ಸೂಪರ್ ಆಗಿದೆ. ನಾವು ಸೂಪರ್ ಆಗಿದೆ ಅಂತ ಅನ್ಕೊಂಡ್ರೆ ಲೈಫ್ ಸೂಪರ್ ಆಗೇ ಇರತ್ತೆ. ಸೂಪರ್ ಮ್ಯಾಮ್, ಸೂಪರ್ ಸೂಪರ್ ಸೂಪರ್. ಆಕ್ಚುಲಿ ನನಗೆ ನಿಮ್ಮಿಂದ ಪಾಸಿಟಿವ್ ಎನರ್ಜಿ ಟ್ರಾನ್ಸ್ಫಾರ್ಮ್ ಆಯ್ತು ನೋಡಿ. ಆ ಜೋಶ್ ನನಗೂ ಬಂತು ಆಕ್ಚುಲಿ. ಕಡಿ ಕೈ ನಿಜ, ಈ ತರ ಮಾತಾಡಿದಾಗ ಖುಷಿಯಾಗಿ ನಮಗೂ ಖುಷಿಯಾಗಿ ಕ್ವೆಶನ್ಸ್ ನ ಕೇಳ್ಬೇಕು ಅಂತ ಅನ್ಸುತ್ತೆ. ಸೊ ಅದಕ್ಕೆ ತುಂಬಾ ಲೈವ್ಲಿ ಆಗಿರ್ತೀರಲ್ಲ. ಒಂದೇ ಒಂದು ಮಾತು ಹೇಳ್ತೀನಿ ನಾನು, ಇರೋದು ಒಂದು ಲೈಫು, ಖುಷಿಯಾಗಿ ಇರಬೇಕು, ಏನು ಇಷ್ಟ ಬರುತ್ತೋ ಅದನ್ನು ಮಾಡಬೇಕು, ಆರಾಮಾಗಿರಬೇಕು. ಬಿಕಾಸ್ ಯು ನೆವರ್ ನೋ ವಾಟ್ ಲೈಫ್ ಇಸ್ ಅಹೆಡ್ ಅಲ್ವಾ? ಸೊ ಬಿ ಹ್ಯಾಪಿ, ಎಂಜಾಯ್ ಎವ್ರಿ ಮೂಮೆಂಟ್ ಆ್ಯಂಡ್ ಆಲ್ ದ ಬೆಸ್ಟ್ ಯು. ಇನ್ನು ತುಂಬಾ ಸಕ್ಸಸ್ ಸಿಗ್ಲಿ ನಿಮಗೆ, ನೀವು ಅನ್ಕೊಂಡಿದ್ದಲ್ಲ ಆಗಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅಂಡ್ ಹ್ಯಾಪಿ ಯುಗಾದಿ. ನಿಮಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ನಿಮಗೆಲ್ಲ ಒಳ್ಳೆಯದಾಗಲಿ, ಸುಖ ಸಂತೋಷ ನೆಮ್ಮದಿ ಎಲ್ಲದೂ ನಿಮ್ಮದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಕರಿಮಣಿಗೆ ಇಷ್ಟು ದಿನ ಹೇಗೆ ಕೊಟ್ಟಿದ್ದೀರೋ ಹಾಗೆ ಇನ್ನು ಮುಂದೆ ಹೆಚ್ಚು ಕೊಡ್ತಾ ಇರಿ ಅಂತ ಕೇಳ್ಕೊತಾ ಸೈನಿಂಗ್ ಆಫ್ ಅನುಷಾ ರಾವ್.
ಸೂಪರ್ ಮ್ಯಾಮ್, ಸೂಪರ್. ನಂಗೆ ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಆ್ಯಂಡ್ ಏನು ಬ್ಲ್ಯಾಕ್ ಕ್ರೋಸ್ ಅನ್ನೋ ಒಂದು ಕ್ಯಾರೆಕ್ಟರ್ ಬರ್ತಾ ಇದೆ, ತುಂಬ ಸಕ್ಸಸ್ ಸಿಗಲಿ ಅದಕ್ಕೆ, ಅದರಿಂದ ನಿಮ್ಗೆ ಒಳ್ಳೊಳ್ಳೆ ಪಾತ್ರಗಳು ಸಿಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಅನುಷಾ ಮ್ಯಾಮ್ ಜೊತೆಗಿನ ಮಾತುಕತೆನ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಕ್ಯಾಮ್ರಾ ಪರ್ಸನ್ ಚಂದ್ರೇಶ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.